ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಕುಂಭರಾಶಿಯವರ ಈ ಒಂದು ಜೀವನದಲ್ಲಿ ಮಹಾಪರಿವರ್ತನೆ ಮತ್ತು ಎಚ್ಚರಿಕೆ. ಇಂದಿನ ಈ ಒಂದು ಕ್ಷಣ ನಿಮ್ಮ ಪಾಲಿಗೆ ಕೇವಲ ಒಂದು ಸಾಮಾನ್ಯ ದಿನವಲ್ಲ. ಕಾಲಚಕ್ರವು ತನ್ನ ಗತಿಯನ್ನು ಬದಲಿಸುವ ಅತಿ ಅಪರೂಪದ ಘಟ್ಟದಲ್ಲಿ ನೀವೀಗ ನಿಂತಿದ್ದೀರಿ. ಬ್ರಹ್ಮಾಂಡದ ಶಕ್ತಿಗಳು ವರ್ಷಕ್ಕೊಮ್ಮೆ ಮಾತ್ರ ಇಂತಹ ವಿಶಿಷ್ಟ ಪಲ್ಲಟವನ್ನು ಅನುಭವಿಸುತ್ತವೆ ಮತ್ತು ಆ ಪಲ್ಲಟದ ನೇರ ಪ್ರಭಾವ ಈಗ ನಿಮ್ಮ ರಾಶಿಯ ಮೇಲೆ ಬೀರುತ್ತಿದೆ. ಅನೇಕ ಬಾರಿ ನಾವು ಜೀವನದಲ್ಲಿ ತೀವ್ರವಾಗಿ ಶ್ರಮಿಸುತ್ತೇವೆ, ಅಂದರೆ ಬೆವರು ಸುರಿಸುತ್ತೇವೆ. ಆದರೆ ಪ್ರತಿಫಲದ ವಿಷಯಕ್ಕೆ ಬಂದಾಗ ನಮಗೆ ಶೂನ್ಯವೇ ಎದುರಾಗುತ್ತೆ. ಹಣ ಬರುತ್ತೆ, ಆದರೆ ಬಂದಷ್ಟೇ ವೇಗವಾಗಿ ಕೈಬಿಟ್ಟು ಹೋಗುತ್ತೆ. ಈ ಕೋರ್ಟ್ ಆಗಿರ್ಬೋದು, ಕೋರ್ಟ್ ಕಚೇರಿ ಅಲೆದಾಟ ಆಗಿರ್ಬೋದು, ಆಸ್ತಿ ವಿವಾದ ಆಗಿರ್ಬೋದು, ಅಥವಾ ಈ ಒಂದು ಮಾನಸಿಕ ನೆಮ್ಮದಿ ಇಲ್ಲದ ಒಂದು ಬದುಕು ನಿಮ್ಮನ್ನು ಹೈರಾಣ ಆಗಿಸಬಹುದು. ಆದರೆ ನೆನಪಿಡಿ, ಇದೆಲ್ಲವೂ ಕೇವಲ ನಿಮ್ಮ ಹಣೆ ಬರಹವಲ್ಲ, ಬದಲಾಗಿ ತಿಳಿಯದೆ ಮಾಡುವ ಕೆಲವು ಸಣ್ಣ ತಪ್ಪುಗಳ ದೊಡ್ಡ ಪರಿಣಾಮವಷ್ಟೇ. ಇಂದು ನಾವು ಆ ತಪ್ಪುಗಳನ್ನು ಸರಿಪಡಿಸಿ ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಿಸುವ ಆ ಒಂದು 5 ರಹಸ್ಯಗಳ ಬಗ್ಗೆ ನಾವು ಆಳವಾಗಿ ಚರ್ಚಿಸೋಣ. ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಎಲ್ಲರಿಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನಿಮ್ಮ ಜೀವನದ ಒಂದು ಕಹಿ ಸತ್ಯವೆಂದರೆ ನೀವು ಪ್ರತಿದಿನ ರಾತ್ರಿ ಮಲಗುವಾಗ ನಾಳೆಯಿಂದ ಹೊಸದನ್ನು ಆರಂಭಿಸುತ್ತೇನೆ ಎಂದು ಸಂಕಲ್ಪ ಮಾಡುತ್ತೀರಿ. ಆದರೆ ಸೂರ್ಯೋದಯವಾಗುತ್ತಿದ್ದಂತೆ ನಿಮ್ಮ ಮನಸ್ಥಿತಿ ಬದಲಾಗಿ ಹೋಗುತ್ತೆ. ಸಂಜೆಯ ಹೊತ್ತಿಗೆ ಹಳೆಯ ದಿನಚರಿಯಲ್ಲೇ ಕಳೆದು ಹೋಗುತ್ತೀರಿ. ನಿಮ್ಮ ಗೊಂದಲಕ್ಕೆ ನಿಮ್ಮ ಸೋಮಾರಿತನ ಕಾರಣವಲ್ಲ, ಬದಲಾಗಿ ನಿಮ್ಮ ಸುತ್ತಲಿರುವ ನಕಾರಾತ್ಮಕ ಶಕ್ತಿ ಈ ಒಂದು ಪ್ರಭಾವ ಕಾರಣ. ಆದರೆ ಇಂದಿನಿಂದ ಆ ಪರಿಸ್ಥಿತಿ ಅಂತ್ಯವಾಗಲಿದೆ. ನಿಮ್ಮ ಆತ್ಮವನ್ನು ಬಡಿದೆಬ್ಬಿಸಲಿದೆ. ನಿಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟಾದರೂ ಸರಿ. ಈ 5 ರಹಸ್ಯಗಳನ್ನು ನೀವು ಜೀವನದಿಂದ ಹೊರಗೆ ಹೋಗದಂತೆ ಕಾಪಾಡಿಕೊಳ್ಳಿ. ಕುಂಭ ರಾಶಿಯವರಿಗೆ ಇದು ಬದುಕೋ ಅಥವಾ ಸಾಯೋ ಎನ್ನುವಂತಹ ನಿರ್ಣಾಯಕ ಸಮಯ. ನೀವು ಕಳೆದ ಅನೇಕ ವರ್ಷಗಳಿಂದ ಕಷ್ಟಗಳ ಸಾಗರವನ್ನೇ ಈಜಿದ್ದೀರಿ. ನೀವು ಎಲ್ಲರಿಗೂ ನೇರವಾಗಿದ್ದೀರಿ. ಮಿತ್ರರಾಗಿರಲಿ, ಈ ಸಂಬಂಧಿಕರಾಗಿರಲಿ, ಅಥವಾ ನೆರೆಹೊರೆಯವರು ಆಗಿರಲಿ, ಯಾರೇ ಕಷ್ಟ ಎಂದು ಬಂದಾಗ ನೀವು ಈ ಮೊದಲಿಗರಾಗಿ ನಿಂತಿದ್ದೀರಿ. ಆದರೆ ನಿಮ್ಮ ಬದುಕಿನ ದುರಂತವೆಂದರೆ ನಿಮಗೆ ಅಗತ್ಯವಿದ್ದಾಗ ಅದೇ ಜನರು ನಿಮ್ಮ ಕಡೆ ಬೆನ್ನು ಹಾಕಿ ನಡೆಸಿದ್ದಾರೆ. ಅವರು ನಿಮ್ಮನ್ನು ಕೇವಲ ಒಬ್ಬ ವ್ಯಕ್ತಿಯಂತೆ ನೋಡದೆ ತಮ್ಮ ಕೆಲಸಗಳನ್ನು ಮಾಡಿಸಿಕೊಳ್ಳುವ ಒಂದು ಸಾಧಕನಂತೆ ಬಳಸಿಕೊಂಡಿದ್ದಾರೆ. ಈ ನೋವು ನಿಮ್ಮನ್ನು ಒಳಗಿನಿಂದ ಸುಡುತ್ತಿದೆ ಎಂಬುದು ನನಗೆ ತಿಳಿದಿದೆ. ಆದರೆ ಇನ್ನು ಮುಂದೆ ಹಾಗಾಗಲು ಬಿಡಬಾರ್ದು. ನಿಮ್ಮ ಬೆಲೆ ತಿಳಿಯದ ಜನರಿಂದ ದೂರ ಸರಿಯುವ ಕಾಲ ಈಗ ಬಂದಿದೆ. ನೀವು ಇಂದು ನಾನು ಹೇಳುವ ಈ ಒಂದು ಮಂತ್ರ ಮತ್ತು ಮಾರ್ಗವನ್ನು ಅನುಸರಿಸಿದರೆ ನಿಮ್ಮನ್ನು ಕಡೆಗಣಿಸಿದವರು ನಿಮ್ಮ ಕಾಲಡಿಗೆ ಬಂದು ಬೀಳುವ ದಿನ ದೂರವಿಲ್ಲ. ಈ ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಿಂದ ನೋಡೋಣ. ಶನಿದೇವನು ತನ್ನ ಅತ್ಯಂತ ಶಕ್ತಿಯುತವಾದ ದೃಷ್ಟಿಯನ್ನು ಈ ಕುಂಭರಾಶಿಯ ಮೇಲೆ ನೆಟ್ಟಿದ್ದಾನೆ. ಇದರ ಜೊತೆಗೆ ಗುರುಗ್ರಹದ ಶುಭ ಪ್ರಭಾವವು ನಿಮ್ಮ ಜೀವನವನ್ನು ಪ್ರವೇಶಿಸುತ್ತೆ. ಇದರರ್ಥವೇನೆಂದರೆ ನೀವು ಈ ಒಂದು ಹಿಂದೆ ಮಾಡಿದ ಪ್ರತಿಯೊಂದು ಸಣ್ಣ ಕೆಲಸಕ್ಕೂ ಈಗ ಈ ದೊಡ್ಡ ಮಟ್ಟದ ಪ್ರತಿಫಲ ಸಿಗಲಿದೆ. ಸ್ಥಗಿತಗೊಂಡಿದ್ದ ಕೆಲಸಗಳು ವೇಗ ಪಡೆದುಕೊಳ್ಳಲಿವೆ. ನಿರುದ್ಯೋಗಿಗಳಿಗೆ ಹೊಸ ದಾರಿಗಳು ಗೋಚರಿಸಲಿವೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆ, ಯಾರೋ ಹೇಳಿದ ಮಾತು ಕೇಳಿ ಅಜಾಗರೂಕತೆಯಿಂದ ಹೂಡಿಕೆ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ನಿಮ್ಮ ಸ್ವಂತ ವಿವೇಚನೆಯನ್ನು ಬಳಸಿ. ಶನಿದೇವನು ನ್ಯಾಯದ ದೇವತೆ. ನೀವು ಪ್ರಾಮಾಣಿಕವಾಗಿ ನಡೆದರೆ ಅವರು ನಿಮ್ಮ ಪಾಪಗಳನ್ನು ತೊಳೆದು ಪುಣ್ಯದ ಫಲವನ್ನು ಹರಿಸುತ್ತಾರೆ. ಆದರೆ ತಪ್ಪು ದಾರಿ ತುಳಿದರೆ ದಂಡನೆ ಖಚಿತ. ನನ್ನ ಆತ್ಮೀಯ ಕುಂಭರಾಶಿಯವರೇ, ಮೂಲತಃ ತುಂಬಾ ಮೃದು ಸ್ವಭಾವದವರು ನೀವು ಯಾರಿಗೂ ಹಾನಿ ಮಾಡುವುದನ್ನು ಬಯಸೋದೇ ಇಲ್ಲ. ಆದರೆ ನಿಮ್ಮ ಈ ಒಂದು ಒಳ್ಳೆಯತನವೇ ನಿಮಗೆ ಶಾಪವಾಗುತ್ತಿದೆ. ಯಾರಾದರೂ ಈ ಒಂದು ಫೋನ್ ಕರೆ ಮಾಡಿದರೆ ನಿಮ್ಮ ಎಲ್ಲ ಕೆಲಸ ಬಿಟ್ಟು ಓಡ್ತೀರಾ. ಇದರಿಂದಾಗಿ ನೀವು ನಿಮ್ಮನ್ನು ಅಗ್ಗದ ವಸ್ತು ಎಂದು ಭಾವಿಸುತ್ತಾರೆ. ಇಂದು ನಿಮ್ಮ ಸಂಬಂಧಗಳ ಅಸಲಿಯತ್ತು ಬಯಲಾಗಲಿದೆ. ಯಾರು ನಿಮ್ಮವರು ಮತ್ತು ಯಾರು ಕೇವಲ ಮುಖವಾಡ ಧರಿಸಿದ್ದಾರೆ ಎಂಬುದು ಸ್ಪಷ್ಟವಾಗಲಿದೆ. ಯಾವುದೇ
ತಪ್ಪು ಮಾಡದಿದ್ದರೂ ನೀವು ಬೇರೆಯವರ ಮುಂದೆ ಕ್ಷಮೆ ಕೇಳುವ ಅಭ್ಯಾಸವನ್ನು ಹಿಂದೆ ಬಿಟ್ಟುಬಿಡಿ. ನಿಮ್ಮಿಂದ ದೂರ ಹೋಗಲು ಬಯಸುವವರನ್ನು ಹೋಗಲು ಬಿಡಿ. ಅವರನ್ನು ಹಿಡಿದಿಟ್ಟುಕೊಳ್ಳುವುದು ನಿಮ್ಮ ಪ್ರಗತಿಗೆ ಮಾರಕ. ಇಂದಿನ ಈ ಒಂದು ಶುಭ ಗಳಿಗೆಯಲ್ಲಿ ನಿಮಗೆ ಕೆಲವು ವಿಶಿಷ್ಟ ಸಂಕೇತಗಳು ಗೋಚರಿಸಬಹುದು. ಅವುಗಳನ್ನು ನಿರ್ಲಕ್ಷಿಸಬೇಡಿ. ಬಿಳಿ ಬಣ್ಣದ ಹಕ್ಕಿ ಕಾಣಿಸಿಕೊಳ್ಳುವುದು, ದೇವಸ್ಥಾನದ ಗಂಟೆಯ ನಾದ ಅನಿರೀಕ್ಷಿತವಾಗಿ ಕಿವಿಗೆ ಬೀಳುವುದು ಅಥವಾ ಮನಸ್ಸಿನಲ್ಲಿ ಯಾವುದೋ ಒಂದು ಅಪರಿಚಿತ ಪ್ರಶಾಂತತೆ ಮೂಡುವುದು, ಇವೆಲ್ಲವೂ ಸಾಕ್ಷಾತ್ ಮಹಾದೇವನು ನಿಮ್ಮ ಜೊತೆಗಿದ್ದಾನೆ ಎಂಬುದಕ್ಕೆ ಸಾಕ್ಷಿ. ದೇವರು ನಿಮ್ಮ ಕೈ ಹಿಡಿದು 10 ಹೆಜ್ಜೆ ನಡೆಸಲು ಸಿದ್ಧನಿದ್ದಾನೆ. ಆದರೆ ನೀವು ಮೊದಲ ಹೆಜ್ಜೆಯನ್ನು ನಂಬಿಕೆಯಿಂದ ಇಡಬೇಕಿದೆ. ಹತಾಶರಾಗಿ ಜೀವನವನ್ನು ಅಂತ್ಯಗೊಳಿಸುವ ಆಲೋಚನೆ ಮಾಡುವವರಿಗೆ ನಾನೊಂದು ಮಾತು ಹೇಳುತ್ತೇನೆ. ನಿಮ್ಮ ಸಮಯ ಕೆಟ್ಟದಾಗಿರಬಹುದು, ಆದರೆ ನೀವು ಕೆಟ್ಟವರಲ್ಲ. ನಿಮ್ಮ ಆಲೋಚನೆಯನ್ನು ಬದಲಿಸಿ ಬದುಕು ಸುಂದರವಾಗುತ್ತೆ. ನಿಮ್ಮ ಸಂಕಷ್ಟಗಳನ್ನು ದೂರ ಮಾಡಲು ನಾನು ಈಗ ಸರಳ ಆದರೆ ಶಕ್ತಿಯುತವಾದ ಉಪಾಯವನ್ನು ತಿಳಿಸುತ್ತೇನೆ. ಬರುವ ಸೋಮವಾರದಂದು ಸೂರ್ಯೋದಯಕ್ಕೆ ಮುನ್ನ ಎದ್ದು ಶುದ್ಧರಾಗಿ ಶಿವನ ದೇವಾಲಯಕ್ಕೆ ತೆರಳಿ ಭಕ್ತಿಯಿಂದ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡಿ ದೇವಾಲಯದ ಆವರಣದಲ್ಲಿ ಕುಳಿತು ಶಾಂತ ಮನಸ್ಸಿನಿಂದ 108 ಬಾರಿ ಓಂ ನಮಃ ಶಿವಾಯ ಮಂತ್ರವನ್ನು ಪಠಿಸಿ ನಿಮ್ಮ ಮನದ ಆಸೆಯನ್ನು ಭೋಲೆನಾಥನಲ್ಲಿ ನಿವೇದಿಸಿಕೊಳ್ಳಿ. ಶಿವನು ಕರುಣಾಮಯಿ, ಅವನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಪೂಜೆಯ ನಂತರ ಯಾವುದಾದರೂ ಹಸಿದ ಜೀವಕ್ಕೆ ಅಥವಾ ಈ ಬಡ ಮಗುವಿಗೆ ಅಲ್ಪ ಆಹಾರ ಅಥವಾ ದಾನವನ್ನಾಗಿ ನೀಡಿ. ಇದು ನಿಮ್ಮ ಕರ್ಮದ ದೋಷಗಳನ್ನು ಕಳೆಯುತ್ತೆ. ಪೂಜೆಯ ನಂತರ ಮನೆಗೆ ತೆರಳಿದಾಗ ಮರಳುವಾಗ ನಿಮ್ಮ ತಂದೆ ತಾಯಿಯ ಪಾದಕ್ಕೆ ನಮಸ್ಕರಿಸಿ ಆಶೀರ್ವಾದ ಪಡೆಯಿರಿ. ಈ ಜಗತ್ತಿನಲ್ಲಿ ತಂದೆ ತಾಯಿಗಿಂತ ದೊಡ್ಡ ದೈವವಿಲ್ಲ. ಅವರ ಮನಸ್ಸನ್ನು ಸಂತೋಷವಾಗಿಟ್ಟರೆ ನಿಮ್ಮ ಅರ್ಧದಷ್ಟು ಕಷ್ಟಗಳು ಅಲ್ಲಿಯೇ ಮುರಿಯುತ್ತವೆ. ನೆನಪಿಡಿ, ಎಲ್ಲಿ ನಿಮಗೆ ಗೌರವ ಸಿಗುವುದಿಲ್ಲವೋ ಅಲ್ಲಿಗೆ ಅಪ್ಪಿತಪ್ಪಿಯೂ ಹೋಗಬೇಡಿ. ಸ್ವಾಭಿಮಾನವೇ ಕುಂಭರಾಶಿಯವರ ಅತಿ ದೊಡ್ಡ ಆಸ್ತಿ. ಈ ಆಧ್ಯಾತ್ಮದಲ್ಲಿ ದಾರಿಯಲ್ಲಿ ನೀವು ನಡೆದರೆ ಮುಂಬರುವ 1 ವರ್ಷದ ಅವಧಿಯಲ್ಲಿ ನೀವು ಕನಸಿನಲ್ಲೂ ಯೋಚಿಸದಂತಹ ಯಶಸ್ಸು ನಿಮ್ಮದಾಗುತ್ತೆ. ನಿಮ್ಮ ಬಡತನ, ಮಾನಸಿಕ ಹಿಂಸೆ ಮತ್ತು ಶತ್ರುಗಳ ಕಾಟ ದೂರವಾಗಿ ಸುಖ ಶಾಂತಿ ನೆಲೆಸುತ್ತೆ. ಮಹಾದೇವನು ಕಾಲನನ್ನು ಮೀರಿದವನು. ಅವನು ತನ್ನ ಭಕ್ತರಿಗೆ ಶಕ್ತಿ ನೀಡಲು ಸದಾ ಸಿದ್ಧನಿರುತ್ತಾನೆ. ಇಂದಿನ ಈ ಒಂದು ಸಂದೇಶವನ್ನು ದೇವರ ಆಶೀರ್ವಾದವೆಂದೇ ಭಾವಿಸಿ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ನಿಮ್ಮ ಮೇಲೆ ನಂಬಿಕೆ ಇರಲಿ. ಸತ್ಯದ ಹಾದಿಯಲ್ಲಿ ನಡೆಯಿರಿ. ಈ ಬ್ರಹ್ಮಾಂಡದ ಸಕಲ ಐಶ್ವರ್ಯಗಳು ಮತ್ತು ನೆಮ್ಮದಿಯು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಶ್ರದ್ಧೆ ಮತ್ತು ನಿಮ್ಮ ಜೀವನದ ಈ ಒಂದು ಶ್ರದ್ಧೆ ಅನ್ನೋದು ಮಂತ್ರವಾಗಬೇಕು. ಈ ಮಹಾದೇವನ ಕೃಪೆ ಸದಾ ಶಾಶ್ವತವಾಗಿ ನಿಮ್ಮ ಮೇಲೆ ಆಗ ಇರುತ್ತೆ. ಕುಂಭರಾಶಿಯವರ ಜೀವನದಲ್ಲಿ ಬದಲಾವಣೆಯ ಕಾಲ ಅಂತಲೇ ಅನ್ನಬಹುದು. ಹಲವು ದಿನಗಳಿಂದ ಯಾವ ಘಟನೆಯ ಮುನ್ಸೂಚನೆ ಇತ್ತೋ ಅದು ಈಗ ವಾಸ್ತವ ರೂಪ ಪಡೆಯುತ್ತಿದೆ. ಇದು ಅಕಸ್ಮಾತ್ ಆಗುತ್ತಿರುವ ಬದಲಾವಣೆಯಲ್ಲ, ಬದಲಾಗಿ ವಿಧಿಯಾಟ. ವಿಶೇಷವಾಗಿ ಕುಂಭರಾಶಿಯವರಿಗೆ ಇಂದು ಬಿಚ್ಚಿಡಲಿರುವ ಈ ಒಂದು ರಹಸ್ಯವು ಸಾಮಾನ್ಯವಾದುದಲ್ಲ. ಇದು ಆಳವಾದ ಆಧ್ಯಾತ್ಮಿಕ ಸಂಕೇತವಾಗಿದೆ. ಈ ವಿಡಿಯೋವನ್ನು ನೀವು ನೋಡುತ್ತಿದ್ದೀರಿ ಎಂದರೆ ನೀವು ಬಹಳನೇ ಅದೃಷ್ಟವಂತರು ಎಂದರ್ಥ. ಏಕೆಂದರೆ ಈ ಸಂದೇಶವು ಸರಿಯಾದ ಸಮಯಕ್ಕೆ ನಿಮ್ಮನ್ನು ತಲುಪಿದೆ. ಇದನ್ನು ಕೇವಲ ಮನೋರಂಜನೆ ಎಂದು ಭಾವಿಸಿ ನಿರ್ಲಕ್ಷ್ಯ ಮಾಡುವ ತಪ್ಪು ಮಾಡಬೇಡಿ. ವರ್ಷದಲ್ಲಿ ಒಮ್ಮೆ ಅಥವಾ 2 ಬಾರಿ ಮಾತ್ರ ಇಂತಹ ದೈವಿಕ ಅವಕಾಶಗಳು ಲಭಿಸೋದು. ಯಾರು ಈ ಸಂದೇಶವನ್ನು ಕೊನೆಯವರೆಗೂ ತಾಳ್ಮೆಯಿಂದ ಗಮನಿಸುತ್ತಾರೋ ಅವರ ಜೀವನದಲ್ಲಿ ಇಂದಿನಿಂದಲೇ ಅದ್ಭುತ ಪರಿವರ್ತನೆಗಳು ಪ್ರಾರಂಭವಾಗಲಿವೆ. ಇಂದಿನ ಈ ಮಾತುಗಳು ನಿಮಗೆ ಕಹಿಯಾಗಿ ಅನಿಸಬಹುದು, ಆದರೆ ಇದು ಪರಮ ಸತ್ಯ. ಮುಂದಿನ ಕೇವಲ 24 ಗಂಟೆಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲವು. ಕಳೆದ ಹಲವು ವರ್ಷಗಳಲ್ಲಿ ನಡೆದಂತಹ ಈ ಒಂದು ಪವಾಡ ಈ 24 ಗಂಟೆಗಳಲ್ಲಿ ಸಂಭವಿಸುವ ಸಾಧ್ಯತೆ ಕೂಡ ಇದೆ. ನಿಮ್ಮ ಜೀವನದ ಎಲ್ಲ ಮುಚ್ಚಿದ ಬಾಗಿಲುಗಳು ಈಗ ತೆರೆಯುವ ಸಮಯ ಬಂದಿದೆ. ಆದರೆ ಒಂದು ಮುಖ್ಯವಾದ ವಿಷಯ, ನೀವು ಈ ಮಾಹಿತಿಯನ್ನು ಅತ್ಯಂತ ಶಾಂತವಾದ ವಾತಾವರಣದಲ್ಲಿ ಗ್ರಹಿಸಬೇಕು. ನಿಮ್ಮ ಮನೆಯ ಕಿಟಕಿ ಬಾಗಿಲುಗಳನ್ನು ಮುಚ್ಚಿ ಯಾವುದೇ ವ್ಯತ್ಯಾಸವಿಲ್ಲದಂತೆ ಏಕಾಂತದಲ್ಲಿ ಈ ಒಂದು ದೈವಿಕ ಸಂದೇಶವನ್ನು ಆಲಿಸಿ. ಆಗ ಮಾತ್ರ ಈ ಶಕ್ತಿಯ ಕಂಪನಗಳು ನಿಮಗೆ ತಲುಪಲು ಸಾಧ್ಯ. ಈಗ ಧನಲಕ್ಷ್ಮಿಯ ಕೃಪೆ ನಿಮ್ಮ ಮೇಲೆ ಮಳೆಯಂತೆ ಸುರಿಯಲು ಸಿದ್ಧವಾಗಿದೆ. ನಿಮ್ಮ ಜೀವನದಲ್ಲಿ ಸುಖ ಸಮೃದ್ಧಿಯ ಪ್ರವಾಹವು ನಿಧಾನವಾಗಿ ಪ್ರವೇಶಿಸುತ್ತಿದೆ. ನಿಮ್ಮ ಹಣೆಬರಹವು ಇನ್ನು ಮುಂದೆ ಸ್ಥಿರವಾಗಿರುವುದಿಲ್ಲ, ಬದಲಾಗಿ ಅದು ಉತ್ತುಂಗಕ್ಕೆ ಏರಲಿದೆ.
ದುಃಖಗಳ ಅಂತ್ಯವು ಸಮೀಪಿಸಿದೆ ಮತ್ತು ಆರ್ಥಿಕ ಸಂಕಷ್ಟಗಳು ಮಂಜಿನಂತೆ ಕರಗಲಿವೆ. ಒಬ್ಬ ದೈವಿಕ ಶಕ್ತಿಯು ನಿಮ್ಮ ಮನೆಗೆ ಬರುವ ಸಂಕೇತಗಳಿವೆ. ಆ ದೇವತೆ ಯಾರು? ಅವರು ನಿಮ್ಮ ಮನೆಗೆ ಏಕೆ ಬರುತ್ತಾರೆ? ನಿಮ್ಮಿಂದ ಅವರು ಏನನ್ನ ನಿರೀಕ್ಷಿಸುತ್ತಾರೆ ಎಂಬ ಪ್ರಶ್ನೆಗಳಿಗೆ ಉತ್ತರ ತಿಳಿದಾಗ ನೀವು ಆಶ್ಚರ್ಯಚಕಿತರಾಗುತ್ತೀರಿ. ಇದೇ ಈ ಒಂದು ದೈವಿಕ ಶಕ್ತಿ ಕಳೆದ 12 ವರ್ಷಗಳಿಂದ ನಿಮ್ಮನ್ನು ಪ್ರತಿಯೊಂದು ದೊಡ್ಡ ವಿಪತ್ತುಗಳಿಂದ ರಕ್ಷಿಸುತ್ತಾ ಬಂದಿದೆ. ನೀವು ಅರಿಯದ ಎಷ್ಟೋ ಈ ಮೃತ್ಯು ಸಮಾನ ಸಂಕಷ್ಟಗಳಿಂದ ಈ ಒಂದು ಅದೃಶ್ಯ ಕೃಪವೇ ನಿಮ್ಮನ್ನು ಹೊರತಂದಿದೆ. ಅವರ ರಕ್ಷಣೆ ಇಲ್ಲದಿದ್ದರೆ ಇಂದು ನಿಮ್ಮ ಪರಿಸ್ಥಿತಿ ಬೇರೆಯೇ ಇರುತ್ತಿತ್ತು. ಯಾರು ಇಂತಹ ದೈವಿಕ ಸಂಕೇತಗಳನ್ನು ನಿರ್ಲಕ್ಷಿಸುತ್ತಾರೋ ಅವರು ಮುಂದೆ ಜೀವನ ಪರ್ಯಂತ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ನೀವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಜೀವನದಲ್ಲಿ ನಿರೀಕ್ಷಿತ ಫಲ ಸಿಗುತ್ತಿಲ್ಲ ಎಂಬ ಕೊರಗು ನಿಮ್ಮನ್ನು ಕಾಡುತ್ತಿರಬಹುದು. ಪ್ರತಿಯೊಂದು ಪ್ರಯತ್ನವೂ ಕೊನೆಯ ಕ್ಷಣದಲ್ಲಿ ವಿಫಲವಾಗುತ್ತಿರಬಹುದು. ಇದಕ್ಕೆ ಕಾರಣವೇ ಇಂದಿನ ಈ ಒಂದು ಎಚ್ಚರಿಕೆ. ಸಮಯ ಮಿಂಚುವ ಮೊದಲೇ ಜಾಗೃತವಾಗಿರಿ. ಈ 24 ಗಂಟೆಗಳು ಎಷ್ಟು ನಿರ್ಣಾಯಕವೆಂದರೆ ಈ ಸಮಯದಲ್ಲಿ ನೀವು ಮಾಡುವ ಸಣ್ಣ ತಪ್ಪು ಸಹ ದೊಡ್ಡ ನಷ್ಟಕ್ಕೆ ಕಾರಣವಾಗಬಹುದು. ಈ ಕಾಲಖಂಡವು ಕುಂಭರಾಶಿಯವರಿಗೆ ಅತ್ಯಂತ ಅಪರೂಪದ ಮತ್ತು ಮಹತ್ವದ ಸಮಯವಾಗಿದೆ. ಗ್ರಹಗತಿಗಳ ಬದಲಾವಣೆಯು ನಿಮ್ಮ ಜೀವನದ ದಿಕ್ಕನ್ನು ಸಂಪೂರ್ಣವಾಗಿ ತಿರುಗಿಸಲಿದೆ. ನಾನು ಈಗ ಹೇಳಲಿರುವ ವಿಷಯ ನಿಮ್ಮ ರಕ್ತವನ್ನೇ ಹೆಪ್ಪುಗಟ್ಟಿಸಬಹುದು. ನಿಮ್ಮ ವಿರುದ್ಧ ಒಂದು ದೊಡ್ಡ ಪಿತೂರಿ ನಡೆಯುತ್ತಿದೆ. ಆಶ್ಚರ್ಯದ ಸಂಗತಿಯೆಂದರೆ ಈ ಶತ್ರುವು ಯಾರೋ ಹೊರಗಿನವರಲ್ಲ, ಬದಲಾಗಿ ನಿಮ್ಮ ಆಪ್ತತೆಯ ಮುಖವಾಡವನ್ನು ಧರಿಸಿ ನಿಮ್ಮ ಜೊತೆಯಲ್ಲೇ ಇರುವ ವ್ಯಕ್ತಿ. ನಿಮ್ಮ ಮನೆಯೊಳಗೆ ಅಥವಾ ನಿಮ್ಮ ಅತ್ಯಂತ ನಿಕಟ ಸ್ನೇಹಿತರ ವಲಯದಲ್ಲಿಯೇ ಈ ವ್ಯಕ್ತಿ ಅಡಗಿದ್ದಾನೆ. ನೀವು ಯಾರನ್ನ ಕಣ್ಣು ಮುಚ್ಚಿ ನಂಬಿದ್ದಿರೋ, ಯಾರಿಗೆ ನಿಮ್ಮ ಎಲ್ಲ ರಹಸ್ಯಗಳನ್ನು ಹೇಳಿದ್ದಿರೋ ಅದೇ ವ್ಯಕ್ತಿ ಈಗ ನಿಮ್ಮ ಬೆನ್ನಿಗೆ ಚೂರಿ ಹಾಕಲು ಸಿದ್ಧನಾಗಿದ್ದಾನೆ. ಈ ವ್ಯಕ್ತಿ ನಿಮ್ಮ ಯಶಸ್ಸನ್ನು ಕಂಡು ಒಳಗೊಳಗೆ ಉರಿಯುತ್ತಿದ್ದಾನೆ ಮತ್ತು ನಿಮ್ಮ ಪತನವನ್ನು ನೋಡಲು ತಂತ್ರಗಳನ್ನು ರೂಪಿಸುತ್ತಿದ್ದಾನೆ. ನಿಮ್ಮ ಈ ಒಂದು ಗುಪ್ತ ಶತ್ರುವು ನಿಮ್ಮ ಪ್ರಗತಿಯನ್ನು ತಡೆಯಲು ಕೇವಲ ಲೌಕಿಕ ತಂತ್ರಗಳನ್ನಷ್ಟೇ ಅಲ್ಲ, ಬದಲಾಗಿ ನಕಾರಾತ್ಮಕ ಶಕ್ತಿಗಳು ಅಥವಾ ತಾಂತ್ರಿಕ ಉಪಯೋಗಗಳ ಮೊರೆ ಹೋಗಿರುವ ಸಾಧ್ಯತೆ ಕೂಡ ಇದೆ. ನಿಮ್ಮ ಮೇಲೆ ಒಂದು ರೀತಿಯ ಕಪ್ಪು ಛಾಯೆಯನ್ನು ಹರಡಲು ಆತ ಪ್ರಯತ್ನಿಸುತ್ತಿದ್ದಾನೆ. ಈ ಕಾರಣಕ್ಕಾಗಿಯೇ ನಿಮ್ಮ ಕೆಲಸಗಳು ಪದೇ ಪದೇ ಸ್ಥಗಿತಗೊಳ್ಳುತ್ತಿರೋದು ಮತ್ತು ಮನಸ್ಸು ಅಶಾಂತವಾಗಿದೆ. ಆದರೆ ಈಗ ಹೆದರುವ ಅವಶ್ಯಕತೆ ಇಲ್ಲ, ಏಕೆಂದರೆ ಆ ನ್ಯಾಯದೇವನಾದ ಶನಿದೇವರ ದೃಷ್ಟಿ ಈಗ ನಿಮ್ಮ ಮೇಲಿದೆ. ನಿಮಗೆ ದ್ರೋಹ ಮಾಡಿದವರಿಗೆ ತಮ್ಮ ಕರ್ಮದ ಫಲವನ್ನು ಉಣ್ಣುವ ಸಮಯ ಈಗ ಬಂದಿದೆ. ಶನಿದೇವರ ದಂಡವು ಅತ್ಯಂತ ಕಟ್ಟುನಿಟ್ಟಾದುದು. ಯಾರು ಅನ್ಯಾಯ ಮಾಡಿದ್ದಾರೋ ಅವರು ಈಗ ಶಿಕ್ಷೆಯನ್ನು ಅನುಭವಿಸಲೇಬೇಕು. ನಿಮ್ಮ ಮನೆಯಲ್ಲಿ ಈಗ ಒಂದು ಅದ್ಭುತವಾದ ದೈವಿಕ ಶಕ್ತಿಯ ಉಪಸ್ಥಿತಿ ಕಂಡುಬರುತ್ತಿದೆ. ಈ ಸಕಾರಾತ್ಮಕ ಶಕ್ತಿಯು ನಿಮ್ಮ ಜೀವನದ ಹಳೆಯ ಪುಟಗಳನ್ನು ಮುಚ್ಚಿ ಹೊಸ ಅಧ್ಯಾಯವನ್ನು ಬರೆಯಲು ಸಿದ್ಧವಾಗಿದೆ. ನಿಮ್ಮ ಜೀವನದ ದೀಪವು ಈಗ ಮತ್ತೆ ಪ್ರಕಾಶಮಾನವಾಗಿ ಬೆಳಗಲಿದೆ. ಎಷ್ಟೋ ವರ್ಷಗಳಿಂದ ನೀವು ಯಾವ ಸುಖಕ್ಕಾಗಿ ಕಾಯುತ್ತಿದ್ರೋ, ಯಾವ ಕನಸು ನನಸಾಗಲಿ ಎಂದು ದೇವರ ಮುಂದೆ ಕಣ್ಣೀರು ಹಾಕಿದ್ರೋ ಆ ದಿನಗಳು ಈಗ ಹತ್ತಿರವಾಗಿವೆ. ಬ್ರಹ್ಮಾಂಡದ ಎಲ್ಲ ಸಕಾರಾತ್ಮಕ ಶಕ್ತಿಗಳು ಒಟ್ಟಾಗಿ ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತಿವೆ. ಕುಂಭರಾಶಿಯ ಜಾತಕದವರೇ, ಈಗ ಜಾಗೃತವಾಗುವ ಸಮಯ ಬಂದಿದೆ. ನಿಮ್ಮ ಆತ್ಮವಿಶ್ವಾಸವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಪರಮಾತ್ಮನ ಮೇಲಿನ ನಂಬಿಕೆಯು ನಿಮ್ಮನ್ನು ಕತ್ತಲೆಯಿಂದ ಬೆಳಕಿನತ್ತ ಕೊಂಡೊಯ್ಯಲಿದೆ. ಇಂದಿನ ಈ ರಹಸ್ಯಗಳನ್ನು ತಿಳಿದ ಮೇಲೆ ನಿಮ್ಮ ಆಲೋಚನಾ ಕ್ರಮವೇ ಬದಲಾಗಲಿ. ಮುಂಬರುವ ಸಮಯವು ನಿಮ್ಮ ವಿಜಯದ ಮಾಲೆಯನ್ನು ತೊಡಿಸಲು ಕಾಯುತ್ತಿವೆ. ಶನಿದೇವರ ಕೃಪೆ ಮತ್ತು ಲಕ್ಷ್ಮಿಯ ಅನುಗ್ರಹ ನಿಮ್ಮ ಮೇಲಿರುತ್ತೆ. ಸಕಾರಾತ್ಮಕವಾಗಿರಿ, ಜಾಗರೂಕರಾಗಿರಿ ಮತ್ತು ನಿಮ್ಮ ಜೀವನದ ಈ ಒಂದು ಹೊಸ ಆರಂಭವನ್ನು ಸಂಭ್ರಮದಿಂದ ನೀವು ಸ್ವಾಗತಿಸಿ. ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಮೋಸದ ಆಟಗಳಿಗೆ ಜಾಗವಿರುವುದೇ ಇಲ್ಲ. ಯಾರು ನಿಮ್ಮ ಪ್ರಗತಿಯ ಹಾದಿಯಲ್ಲಿ ಮುಳ್ಳುಗಳನ್ನು ಹಾಕಿದ್ರೋ ಅವರು ಈಗ ನಿಮ್ಮ ಯಶಸ್ಸನ್ನು ನೋಡಿ ತಲೆ ತಗ್ಗಿಸಲಿದ್ದಾರೆ. ನಿಮ್ಮ ಜೀವನದಿಂದ ಸುಳ್ಳುಗಾರರು ಮತ್ತು ಸ್ವಾರ್ಥಿಗಳು ಒಬ್ಬೊಬ್ಬರಾಗಿ ದೂರವಾಗಲಿದ್ದಾರೆ. ಅವರ ಬದಲಾಗಿ ನಿಮ್ಮ ಹಿತ ಬಯಸುವ ನಿಷ್ಠಾವಂತ ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಪ್ರವೇಶಿಸಲಿದ್ದಾರೆ. ಇದು ಅನಿರೀಕ್ಷಿತವಾಗಿ ನಡೆಯುವ ಬದಲಾವಣೆಯಲ್ಲ, ಇದು ಒಂದು ದೈವಿಕ ಯೋಜನೆಯ ಒಂದು ಭಾಗ. ಹಣೆ ಬರಹವು ನಿಮ್ಮ ಪರವಾಗಿದ್ದರೂ ಸಹ ನೀವು ಮಾಡುತ್ತಿರುವ ಒಂದು ಸಣ್ಣ ತಪ್ಪು ನಿಮ್ಮ ಎಲ್ಲ ಪರಿಶ್ರಮವನ್ನು ವ್ಯರ್ಥ ಮಾಡುತ್ತೆ. ನೀವು ಪದೇ ಪದೇ ತಪ್ಪು ಹಾದಿಯನ್ನು ತುಳಿಯುತ್ತಿದ್ದೀರಿ. ಆ ತಪ್ಪು ಏನು ಗೊತ್ತೇ? ನಿಮ್ಮ ಅತಿಯಾದ ಔದಾರ್ಯ ಮತ್ತು ಎಲ್ಲರನ್ನ ಕುರುಡಾಗಿ ನಂಬುವ ಗುಣ. ನೀವು ಯಾರಿಗೆ ಸಹಾಯ ಮಾಡ್ತೀರೋ ಅವರೇ ನಿಮ್ಮ ವಿರುದ್ಧ ನಿಲ್ಲುತ್ತಾರೆ.
ಒಂದು ಸ್ವಭಾವವನ್ನು ನೀವು ಬದಲಿಸಿಕೊಳ್ಳದಿದ್ದರೆ ದೈವಿಕ ಕೃಪೆ ಇದ್ದರೂ ಸಹ ನೀವು ಪೂರ್ಣ ಫಲವನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ. ಈ ಚಕ್ರವನ್ನು ಮುರಿಯುವ ಸಮಯ ಈಗ ಬಂದಿದೆ. ಒಮ್ಮೆ ನೀವು ಈ ತಪ್ಪನ್ನು ತಿದ್ದಿಕೊಂಡರೆ ನಿಮ್ಮ ಜೀವನವು ಸಮತೋಲನಕ್ಕೆ ಬರುತ್ತೆ ಮತ್ತು ನಿಮ್ಮ ಈ ಒಂದು ಬಯಸಿದ ಎತ್ತರಕ್ಕೆ ನೀವು ಜೀವನದಲ್ಲಿ ಏರುತ್ತೀರಿ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲಾಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಎಲ್ಲರಿಗೂ ಕೂಡ, ನಿಮ್ಮ ಆತ್ಮೀಯರೇ ಆಗಿರಲಿ, ನೆರೆಹೊರೆಯವರೇ ಆಗಿರಲಿ, ನಿಮ್ಮ ಅಕ್ಕಪಕ್ಕದವರು, ನಿಮ್ಮ ಸ್ನೇಹಿತರು ಯಾರೇ ಆಗಿರಲಿ ಅವರಿಗೆ ಎಲ್ಲರಿಗೂ ತುಂಬ ಹೆಚ್ಚಾಗಿ ಇದನ್ನು ಶೇರ್ ಮಾಡಿ. ಎಲ್ಲರಿಗೂ ಒಳಿತಾಗಲಿ. ಎಲ್ಲರಿಗೂ ಸಹ ಧನ್ಯವಾದಗಳು.